ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಯತ್ನಾಳ್ ವಿರುದ್ಧವಾಗಿ ಗುಡುಗಿದ್ದಾರೆ ಜಿಟಿ ದೇವೇಗೌಡರು. ಶಾಸಕ ಯತ್ನಾಳ್ ವಿರುದ್ಧ ಮೈಸೂರಿನಲ್ಲಿ ಜಿಟಿಡಿ ಗರಂ ಆಗಿದ್ದಾರೆ. ಬುಡಾ ಹಗರಣದಲ್ಲಿ ಜಿಟಿಡಿ ಪಾಲಿದೆ ಅಂತ ಹೇಳಿ ಯತ್ನಾಳ್ ಹೇಳಿದ್ರು. ಬಿಜೆಪಿ ಶಾಸಕ ಯತ್ನಾಳ್ಗೆ ಶಾಸಕ ಜಿಟಿ ದೇವೇಗೌಡರು ಸವಾಲ್ ಹಾಕಿದ್ದಾರೆ. ನನ್ನ ಯೋಗ್ಯತೆ ಬಗ್ಗೆ ನಿನ್ಗೇನ್ ಗೊತ್ತು, ನನ್ನ ಆಸ್ತಿ ಲೆಕ್ಕ ನಿನಗೇನ್ ಗೊತ್ತು ಅಂತ ಜಿಟಿ ದೇವೇಗೌಡರು ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ಯತ್ನಾಳ್ ಈ ಹಿಂದೆ ಏನ್ ಹೇಳಿದ್ರು, ಅದಕ್ಕೆ ಜಿಟಿ ದೇವೇಗೌಡರ ರಿಯಾಕ್ಷನ್ ಯಾವ ರೀತಿ ಇತ್ತು, ಬನ್ನಿ ನೋಡೋಣ. ಇಡಿ ಅವರು 300 ಕೋಟಿ ಸ್ಥಿರಾಸ್ತಿಯನ್ನು ವಶಪಡಿಸಿಕೊಂಡಿದ್ದಾರೆ. ಮೂಡ ಹಗರಣ ಕೇಸ್ ಸಂಬಂಧಪಟ್ಟಂಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಿದೆ ಸರ್. ಯಾಕಿಷ್ಟು ಬಂಡತನ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು? ನೋಡ್ರಿ, ಅವರು ಅದರಾಗ ಅಪರಾಧಿ ಆಗಿದ್ದು ನಿಜ. ಆದರೆ ಅವರು ಭಾಳ ದೊಡ್ಡ ತಪ್ಪು ಮಾಡ್ಲಕತ್ತಿದ್ದು ಅದ್ರಾಗ ಯಾರ್ಯಾರು ಅದಾರು ಎಲ್ಲರನ್ನೂ ಹೊರಗೆ ಹಾಕ್ತಾಯಿಲ್ಲ. ಅದ್ರಾಗ ವಿಜೇಂದ್ರದ್ದು ಪಾಲಿದೆ ತಿಳ್ಕೊರಿ. ಜಿ ಟಿ ದೇವೇಗೌಡ ಅದಾರ, ಮಹಾನ್ ನಾಯಕರು ಅದರ ಒಳಗೆ. ಮೂಡ ಹಗರಣದಲ್ಲಿ ಯಾರೂ ಸಾಚ ಇಲ್ಲ. ನೋಡಪ್ಪ, ಯತ್ನಾಳವರು ಕೇಂದ್ರದ ಸಚಿವರಾಗಿದ್ದವರು, ಭಾಳ ಬುದ್ಧಿವಂತರು, ಅಷ್ಟೇ ಶಕ್ತಿಯುತವಾಗಿದ್ದಾರೆ. ಅವರು ಒಂದು ಸಾರಿ ಯೋಚನೆ ಮಾಡ್ಕೋಬೇಕು, ಅವ್ರು ಯಾವ ಸ್ಥಿತಿಲಿ ಎಷ್ಟು ಅವ್ರ ಹತ್ರ ಹಣಕಾಸಿನ ವ್ಯವಹಾರ ಇತ್ತು, ಇವತ್ತು ಎಷ್ಟಿದೆ ಅವ್ರಿಗೆ ಸ್ವಲ್ಪ ಒಂದು ಮಾಹಿತಿ ಕೊಟ್ಟರೆ. ಜಿ ಟಿ ದೇವೇಗೌಡಂದು ಏನಿದೆ, ಜಿ ಟಿ ದೇವೇಗೌಡ ರಾಜಕೀಯ ಪ್ರವೇಶ ಮಾಡಿದಾಗ ಏನಿತ್ತು, ಇವತ್ತು ಜಿ ಟಿ ದೇವೇಗೌಡ ಎಷ್ಟು ಸಂಪಾದನೆ ಮಾಡೋಣ ಅಂದರೆ ನಮ್ಮಿಬ್ಬರದನ್ನೇ ಅವ್ರು ಚರ್ಚೆ ಕೊಟ್ಬಿಡ್ಲಿ. ಇವ್ರು ಮಾಡೋರಲ್ಲ, ಈಗ ಎಲ್ಲ ಸಮರ್ಥವಾಗಿದ್ದಾರಲ್ಲ, ಈಗ ಅವ್ರದ್ದು ಏನಿದೆ ಅನ್ನೋದನ್ನು ಚರ್ಚೆ ಕೊಡಲಿವೆ. ಸತ್ಯವಂತರಾದರೆ ಅವರು, ನಾನು ಸತ್ಯವಂತ, ನಾನು ಪಾಲ್ದಾರ ಅಲ್ಲ, ಪಾಲ್ದಾರ ಅಂತ ಸಾಬೀತು ಮಾಡಿಬಿಟ್ರೆ ಇವತ್ತೇ ರಾಜೀನಾಮೆ ಕೊಡ್ತೀನಿ. ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಬೇರೆಯವ್ರ ಜೊತೆ ಮಾತಾಡುವಂಗೆ ಅವ್ರು ನನ್ನ ಜೊತೆ ಮಾತಾಡಬಾರ್ದು. ಎಲ್ರಿಗೂ ಮಾತಾಡೋಂಗೆ ಮಾತಾಡಬೇಡಿ ನೀವು. ನೀ ಎಮ್ ಎಲ್ ಎ ಆಗೋಕ್ಕೆ ಮುಂಚೆ ಏನಿತ್ತು, ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ, ಹೆಂಗೆ ಬಂತು ಹೇಳಿ ನೋಡೋಣ. ನಾನು ನೋಡ್ಕೊಳ್ಳಿ, ನಾನು ಎಷ್ಟು ದುಡ್ಡು ಮಾಡಿದ್ದೀನಿ, ಯಾರ್ದು ಹೊಡೆದಿದ್ದೀನಿ, ಯಾರ್ತೋ ಲಂಚ ಹೊಡೆದಿದ್ದೀನಿ, ಯಾರ್ತೋ ಮೋಸ ಮಾಡಿದ್ದೀನಿ, ತೆಗಿಲಿ ನೋಡೋಣ. ಸಾಬೀತು ಪಡಿಸ್ಬಿಡ್ಲಿ. ನಾನು ಸಾಬೀತು ಪಡಿಸ್ಬಿಟ್ರೆ ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ. ಇದು ಸವಾಲು.